Hi friends, this is my first video relating to the law classes. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ವಿಷಯ ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇ ವಿಷಯ, ಈ ಲಾಕ್ಡೌನ್ನಿಂದಾಗಿ ತುಂಬ ಒಂದು ಸ್ಟೂಡೆಂಟ್ಸ್ ಓದಕ್ಕಾಗ್ತಿಲ್ಲ, ಅಂದರೆ ಕೊರೋನಾ ಅಂತ ಅದೊಂದಿದೆ. ಎರಡನೇ ವಿಷಯ, ಅದರಲ್ಲೂ ನಮಗೆ ಥಿಯರಿ ಸಬ್ಜೆಕ್ಟ್ ಅಂದರೆ ತುಂಬ ಬೋರಿಂಗ್. ಅಯ್ಯೋ ಥಿಯರಿ ಸಬ್ಜೆಕ್ಟ್ ಯಾರು ಹೋಗ್ತಾರಪ್ಪ, ಆ ಥರ ಬೋರಿಂಗ್ ಇರುತ್ತೆ. ಸೊ ನಾನು ಹೇಳೋದೇನಂದ್ರೆ, ಅಟ್ಲೀಸ್ಟ್ ನಿಮ್ಮ ಟೈಮನ್ನು ವಿಡಿಯೋ ನೋಡಲಿಕ್ಕೆ ಸ್ಪೆಂಡ್ ಮಾಡಿ. ಆ್ಯಂಡ್ ವಿಡಿಯೋ ನೋಡಿದಾಗ ಪ್ರಾಪರ್ ಆಗಿ ವಿಡಿಯೋನ ಕೇಳಿ ಆ್ಯಂಡ್ ನಾನು ಕ್ವಿಕ್ ಆಗಿ ರಿವಿಷನ್ ಮಾಡಿ. ಆ್ಯಂಡ್ ಆಸ್ ಸೋ ಮೆನಿ ಫ್ರೆಂಡ್ಸ್ ಆರ್ ಸಜೆಸ್ಟ್ ಮೀ ಟು ಎಕ್ಸ್ಪ್ಲೇನ್ ದ ಲಾ ಇನ್ ಕನ್ನಡ. ಲಾ ಕ್ಲಾಸಸ್ ನಿಮಗೆ ತುಂಬಾ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗುತ್ತೆ, ಬಟ್ ಯು ಮೇ ಗೆಟ್ ಇಟ್ ಇನ್ ಹಿಂದಿ ಆರ್ ಇಂಗ್ಲಿಷ್. ಬಟ್ ಇಲ್ಲಿ ನಾನು ಲಾ ಕ್ಲಾಸ್ ಅನ್ನ ಐ ವಿಲ್ ಎಕ್ಸ್ಪ್ಲೇನ್ ಬೋತ್ ಇನ್ ಇಂಗ್ಲಿಷ್ ಅಂಡ್ ಕನ್ನಡ, ಸೊ ದಟ್ ಇಟ್ ಬಿಕಮ್ಸ್ ವೆರಿ ಈಸಿ ಟು ಯು. ಸೊ ನಿಮ್ಗೆ ಈಸಿ ಆಗತ್ತೆ. ಅಂಡ್ ನೀವು ಕ್ಲಾಸ್ ಅನ್ನ ಕರೆಕ್ಟ್ ಆಗಿ ಕೇಳಿ ಒಂದು ಕ್ವಿಕ್ ರಿವಿಷನ್ ಅನ್ನ ಮಾಡಿಬಿಟ್ರೆ, ವೆನ್ ಐ ಕೇಮ್ ಎಂಡ್ ಆಫ್ ಆಲ್ ದೀಸ್ ಕಾನ್ಸೆಪ್ಟ್, ನಿಮ್ಮ ಕಾನ್ಸೆಪ್ಟ್ ಫುಲ್ ಓವರ್ ಆಗ್ಬಿಡುತ್ತೆ. ಅಂಡ್ ಈ ವಿಡಿಯೋ ಮಾಡಿರೋ ಪರ್ಪಸ್ ಅದೇ. ಸೊ ಮೈ ಓನ್ಲಿ ರಿಕ್ವೆಸ್ಟ್ ಈಸ್, ವಿಡಿಯೋ ಯಾವಾಗೆಲ್ಲ ನೋಡ್ತಿರೋ ಜೊತೆಗೆ ನಿಮ್ಮ ಲಾ ಮೆಟೀರಿಯಲ್ ಅನ್ನ ಇಟ್ಕೊಂಡು ನೋಡಿ. ದಟ್ ಈಸ್ ದ ಓನ್ಲಿ ರಿಕ್ವೆಸ್ಟ್. ಸೊ ಲೆಟ್ ಅಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಫ್ರೆಂಡ್ಸ್, ಟುಡೇ ಐ ಟೇಕ್ ಕಂಪನಿ ಲಾ. ಕಂಪನಿ ಲಾ ಅನ್ನ ಡಿಸ್ಕಸ್ ಮಾಡೋಣ. ಇಂಟ್ರೊಡಕ್ಷನ್ ಪಾರ್ಟ್ ಅಂಡ್ ಸೆಕ್ಷನ್ 1 ಅಪ್ಲಿಕಬಿಲಿಟಿ and the definition of the company and the features of company, and one of the main concept, lifting of corporately. Friends, let us learn some basic. Business only two types. There are two types in business. First one, non-corporate entity, another one is corporate entity. What do you mean by non-corporate entity? Non-corporate entity are the entity that are formed by one or more persons having with the feature of unlimited liability. Yes friends, non-corporate entity example sole proprietorship, partnership firm, Hindu undivided family. ನನಗೆ ಎಕ್ಸಾಂಪಲ್ ಕೇಳೋದ್ರೆ ನಮ್ಮ ಶಟ್ರ ಅಂಗಡಿನ, ನಮ್ಮ ಕಿರಾಣಿ ಅಂಗಡಿನ ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಫ್ರೆಂಡ್ಸ್, ನಾನ್ ಕಾರ್ಪೊರೇಟ್ ಎಂಟಿಟಿ ಅಂದ್ರೆ ಅದೊಂದು ಎಂಟಿಟಿ, ಅಲ್ಲಿ ಅನ್ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ. ಅಂದ್ರೆ ನಮ್ಮ ಲಯಬಿಲಿಟಿ ಕೇವಲ ಬಿಸ್ನೆಸ್ ಅಸೆಟ್ಸ್ ಮಾತ್ರ ಅಲ್ಲ. ಇವನ್ ದ ಕ್ರೆಡಿಟರ್ ಹ್ಯಾಸ್ ದ ರೈಟ್ ಟು ಟೇಕ್ ಓವರ್ ಮೈ ಪರ್ಸನಲ್ ಅಸೆಟ್. ನನ್ನ ಪರ್ಸನಲ್ ಅಸೆಟ್ಸ್ ಮೇಲೂ ಸಹ ಅವರಿಗೆ ಅಧಿಕಾರ ಇರುತ್ತೆ. ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಅನ್ಲಿಮಿಟೆಡ್ ಲಯಬಿಲಿಟಿ. ಅಂಡ್ ಇನ್ ನಾನ್ ಕಾರ್ಪೊರೇಟ್ ಎಂಟಿಟಿ there are less restrictions and compliances. ಈಗ ಫಾರ್ ಎಕ್ಸಾಂಪಲ್, ನಾಳೆ ನಾನು ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ಅನ್ನ ಮಾಡಬೇಕು. ನಾಳೆ ಒಂದು ಸೋಲ್ ಪ್ರೊಪ್ರೈಟರ್ಶಿಪ್ ನ ಸ್ಟಾರ್ಟ್ ಮಾಡ್ಬೇಕಂತಾದ್ರೆ ನಾನು ಹೋಗಿ ಫುಲ್ ಎಲ್ಲ ಪ್ರೊಸೀಜರ್ಸ್ ಅನ್ನ ಫಾಲೋ ಮಾಡಬೇಕು. ಇನ್ಕಾರ್ಪೊರೇಷನ್ ಪ್ರೊಸೀಜರ್ ಇದೆ, ಆ ತರ ಏನೂ ಇಲ್ಲ. ನಾನು ಸ್ಟಾರ್ಟ್ ಮಾಡ್ಬೋದು. ಸೊ ಹಿಯರ್ ದೇರ್ ಆರ್ ಲೆಸ್ ರೆಸ್ಟ್ರಿಕ್ಷನ್ಸ್ ಅಂಡ್ ಕಾಂಪ್ಲೈನ್ಸಸ್. ಅಂಡ್ ವಾಟ್ ಡು ಯು ಮೀನ್ ಬೈ ಕಾರ್ಪೊರೇಟ್ ಎಂಟಿಟಿ? Corporate entity are the entity that are formed by one or more persons having with the feature of limited liability. Yes friends, ಇಲ್ಲಿ ಕಾರ್ಪೊರೇಟ್ ಎಂಟಿಟಿಯಲ್ಲಿ ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ. ಯಾವ ತರ ಲಿಮಿಟೆಡ್ ಲಯಬಿಲಿಟಿ ಅದನ್ನ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ನೋಡೋಣ. ಅಂಡ್ ಹಿಯರ್ ದೇರ್ ಆರ್ ಸೋ ಮೆನಿ ರೆಸ್ಟ್ರಿಕ್ಷನ್ಸ್ ಅಂಡ್ ಕಾಂಪ್ಲೈನ್ಸಸ್. ಈಗ ನಾನು ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದಕ್ಕೆ ತುಂಬಾ ಪ್ರೊಸೀಜರ್ಸ್ ಇದೆ. ಇನ್ಕಾರ್ಪೊರೇಷನ್ ಮಾಡ್ಬೇಕಂದ್ರೆ ಅದಕ್ಕೊಂದು ಪ್ರೊಸೀಜರ್ ಇದೆ, ಅದೇ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಅನ್ನ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಮಾಡ್ತೀನಿ. ಸೊ ಅದೇ ಒಂದು ಪ್ರೊಸೀಜರ್ ಇದೆ. ಸೊ ದೇರ್ ಆರ್ ಸೋ ಮೆನಿ ರೆಸ್ಟ್ರಿಕ್ಷನ್ಸ್ ಅಂಡ್ ಕಾಂಪ್ಲೈನ್ಸಸ್. ಅಂಡ್ ಅವರ್ ಡಿಸ್ಕಸ್ ಇಸ್ ಕಂಪ್ಲೀಟ್ಲಿ ಆಲ್ ಅಬೌಟ್ ಕಾರ್ಪೊರೇಟ್ ಎಂಟಿಟಿ. ಇದಕ್ಕೆ ಎಕ್ಸಾಂಪಲ್ ಯಾವುದು? ಕಂಪನಿ, ಲಿಮಿಟೆಡ್ ಲಯಬಿಲಿಟಿ, ಪಾರ್ಟ್ನರ್ಶಿಪ್. ಸೊ ಹಿಯರ್ ನಮ್ಮ ಕಾನ್ಸೆಪ್ಟ್ ಬಂದ್ಬಿಟ್ಟು ಕಂಪನಿ. ಆಲ್ ದ ಕಂಪನೀಸ್ ಆರ್ ಗವರ್ನ್ಡ್ ಬೈ ಕಂಪನೀಸ್ ಆಕ್ಟ್ 2013. ಸೊ ಈಗ ಕಂಪನಿ ಬಗ್ಗೆ ಕಲಿಬೇಕು. ಕಂಪನಿ ಅಂದ್ರೆ ಏನು? ಬಿಫೋರ್ ಗೋಯಿಂಗ್ ಟು ಡೆಫಿನೇಷನ್ ಆಫ್ ಕಂಪನಿ, ಲೆಟ್ ಅಸ್ ಲರ್ನ್ ದ ಅಪ್ಲಿಕಬಿಲಿಟಿ ಆಫ್ ಕಂಪನೀಸ್ ಆಕ್ಟ್ 2013. ಸೆಕ್ಷನ್ 1 ಸ್ಪೀಕ್ಸ್ ಅಬೌಟ್ ದ ಅಪ್ಲಿಕಬಿಲಿಟಿ ಆಫ್ ಕಂಪನೀಸ್ ಆಕ್ಟ್ 2013. ಈಗ ನಾವು ಏನಾದ್ರೂ ನೋಡ್ಬೇಕಾದ್ರೆ, ನಮಗೊಂದು ರೂಲ್ ಅಪ್ಲಿಕೇಬಲ್ ಆಗುತ್ತಾ ಅಂತ ನೋಡ್ಬೇಕಾದ್ರೆ ಅದರ ಅಪ್ಲಿಕಬಿಲಿಟಿಯನ್ನ ನೋಡ್ತೀವಿ.
ಸೊ ಅದೇ ತರ ನಾವು ಇಲ್ಲಿ ಕಂಪನಿ ಲಾನ ಕಲಿತಾ ಇದ್ದೇವೆ. ಕಂಪನಿ ಲಾ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಅಪ್ಲಿಕೇಬಿಲಿಟಿ ಅನ್ನು ನೋಡೋಣ. ಸೆಕ್ಷನ್ 1, the provision of this act shall apply to, there are 6 points and all these 6 points are very easy to remember. First point, any body corporate incorporate under this act or any other previous company law. This act refers to Companies Act 2013. Friends, very easy point. ಈಗ ಒಂದು ಜನರಲ್ ಆಗಿ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನು ತ್ರಿಷಾ ಕಾಲೇಜ್ ಸ್ಟೂಡೆಂಟ್. ತ್ರಿಷಾ ಕಾಲೇಜಿನ ರೂಲ್ಸ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ? ಮೊದಲನೇದಾಗಿ ತ್ರಿಷಾ ಕಾಲೇಜಲ್ಲಿ ಯಾರೆಲ್ಲ ಅಡ್ಮಿಷನ್ ಮಾಡ್ತಿದಾರೋ ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ. ಕರೆಕ್ಟಾ? ಅದೇ ತರ ಕಂಪನೀಸ್ ಆಕ್ಟ್ 2013 ರೂಲ್ಸ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ, ಅಲ್ಲಿರ್ತಕ್ಕಂಥ ಪ್ರೊವಿಷನ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ? ಮೊದಲನೇ ಪಾಯಿಂಟ್, ಯಾವುದೆಲ್ಲ ಕಂಪನೀಸ್ ಆಕ್ಟ್ 2013 ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಿದೆನೋ, ಇನ್ಕಾರ್ಪೊರೇಟ್ ಆಗಿದೆನೋ ಆ ಕಂಪನಿಗಳಿಗೆ ಅಪ್ಲಿಕೇಬಲ್ ಆಗುತ್ತೆ. ದಟ್ ಈಸ್ ಅವರ್ ಫಸ್ಟ್ ಪಾಯಿಂಟ್. ಎನಿ ಬಾಡಿ ಕಾರ್ಪೊರೇಟ್ ಇನ್ಕಾರ್ಪೊರೇಟ್ ಅಂಡರ್ ದಿಸ್ ಆಕ್ಟ್ or any other previous company law. Here any other previous company law refers to Companies Act 1956. Before Companies Act 2013 we have Companies Act 1956. And second point, third point, fourth point, let us learn in one set. Friends, second point is about insurance company, third point is about banking company, fourth point is about electricity. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಕಂಪನೀಸ್ ಆಕ್ಟ್ 2013 ನಮ್ಮ ಕಾಲೇಜಿನ ರೂಲ್ಸ್ ಇದ್ದಾಗೆ. ಇನ್ಶೂರೆನ್ಸ್ ಕಂಪನಿ, ಬ್ಯಾಂಕಿಂಗ್ ಕಂಪನೀಸ್ ಇವೆಲ್ಲ ಡಿಪಾರ್ಟ್ಮೆಂಟ್, ಸಬ್ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲಿಷ್ ಆ ತರ ಇರುತ್ತಲ್ಲ. ಸೊ ಆ ತರ ಡಿಪಾರ್ಟ್ಮೆಂಟ್ಸ್ ಇದ್ದಾಗೆ. ಈಗ ನಿಮಗೊಂದು ಡೌಟ್ ಬರುತ್ತೆ, ಇನ್ಶೂರೆನ್ಸ್ ಕಂಪನಿಗೆ ನಾನು ಕಂಪನೀಸ್ ಆಕ್ಟ್ 2013 ಅಪ್ಲಿಕೇಬಲ್ ಆಗತ್ತೆ ಅಂತ ಹೇಳಿದೆ. ಬಟ್ ನೀವು ಕೇಳ್ಬೋದು, ಇನ್ಶೂರೆನ್ಸ್ ಕಂಪನೀಸ್ ಅನ್ನ ರೆಗ್ಯುಲೇಟ್ ಮಾಡ್ಲಿಕ್ಕೆ ಅಂತಾನೆ ಒಂದು ಸಪರೇಟ್ ಆಕ್ಟ್ ಇದೆ, ಇನ್ಶೂರೆನ್ಸ್ ಕಂಪನೀಸ್ ಅಂಡ್ ರೆಗ್ಯುಲೇಷನ್ ಆಕ್ಟ್ 1999. ಸೊ ನಿಮಗೆ ಒಂದು ಆಟೋಮೆಟಿಕ್ ಆಗಿ ಡೌಟ್ ಬಂದೇ ಬರುತ್ತೆ, ನಾವು ಇನ್ಶೂರೆನ್ಸ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಆಕ್ಟ್ ಅಲ್ಲಿ ಇರ್ತಕ್ಕಂಥ ಪ್ರಾವಿಷನ್ಸ್ ಅನ್ನ ಫಾಲೋ ಮಾಡ್ಬೇಕಾ ಅಥವಾ ಕಂಪನೀಸ್ ಆಕ್ಟ್ 2013 ಅಲ್ಲಿ ಇರ್ತಕ್ಕಂಥ ಪ್ರಾವಿಷನ್ಸ್ ಅನ್ನ ಫಾಲೋ ಮಾಡ್ಬೇಕಾ? ಈ ಡೌಟ್ ಬರೋದು ಸಹಜ. ಸೊ ಇದಕ್ಕೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೇನೆ. ಫಾರ್ ಎಕ್ಸಾಂಪಲ್, ಈಗ ನಾನು ಒಬ್ಬ ಸ್ಟೂಡೆಂಟ್, ನನಗೆ ಒಂದು ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲಿಷ್ ಅಲ್ಲಿ ಒಂದು ಡೌಟ್ ಬಂದ್ರೆ ಫಸ್ಟ್ ನಾನು ಯಾರ ಹತ್ರ ಹೋಗ್ಬೇಕು? ಆ ಡಿಪಾರ್ಟ್ಮೆಂಟ್ ನ HOD ಹತ್ರ ಹೋಗ್ತೀನಿ. ಅಲ್ಲಿ ನನಗೆ ರೂಲ್ಸ್ ಕ್ಲಿಯರ್ ಆಯ್ತಾ? ಓಕೆ. ಅಲ್ಲಿ ನನಗೆ ರೂಲ್ಸ್ ಇರಲಿಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ಹೋಗೋದಲ್ಲಿ ನಮ್ಮ ಕಾಲೇಜ್ ರೂಲ್ಸ್. ಸಿಮಿಲರ್ಲಿ ಇನ್ಶೂರೆನ್ಸ್ ಕಂಪನಿಗಳು ಫಸ್ಟ್ ನೋಡ್ಬೇಕಾಗಿರ್ತಕ್ಕಂಥದ್ದು IRDA ಆಕ್ಟ್, ಇನ್ಶೂರೆನ್ಸ್ ರೆಗ್ಯುಲೇಷನ್ ಅಂಡ್ ಡೆವಲಪ್ಮೆಂಟ್ ಆಕ್ಟ್, ಅಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ ಅನ್ನ ನೋಡ್ಬೇಕು. ಅಲ್ಲಿ ರೂಲ್ಸ್ ಇಲ್ಲ ಅಂತಂದ್ರೆ ಕಂಪನೀಸ್ ಆಕ್ಟ್ 2013 ಪ್ರಾವಿಷನ್ಸ್ ಅನ್ನ ನೋಡ್ಬೇಕು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೆಕೆಂಡ್ ಪಾಯಿಂಟ್, ಇನ್ಶೂರೆನ್ಸ್ ಕಂಪನೀಸ್ except where the provisions are inconsistent with the Insurance Regulation and Development Act 1999. Then third point, banking companies except where the provisions of the said act are inconsistent with the Banking Regulation Act 1949. Yes sir, illu sah same. Banking companies first yavadana nodbeku? Banking Regulation Act anna nodbeku. ಅಲ್ಲಿ ಪ್ರಾವಿಷನ್ಸ್ ಅಪ್ಲಿಕೇಬಲ್ ಇರಲಿಲ್ಲ, ಅಲ್ಲಿ ರೂಲ್ಸ್ ಇರಲಿಲ್ಲ ಅಂತಂದ್ರೆ ನೆಕ್ಸ್ಟ್ ನೋಡ್ಬೇಕಾಗಿರೋದು ಕಂಪನೀಸ್ ಆಕ್ಟ್ 2013. ದೆನ್ ನೆಕ್ಸ್ಟ್ ಪಾಯಿಂಟ್, ಎಲೆಕ್ಟ್ರಿಸಿಟಿ. ಕಂಪನೀಸ್ ಇನ್ವಾಲ್ವ್ಡ್ ಇನ್ ಸಪ್ಲೈ ಅಂಡ್ ಜನರೇಷನ್ ಆಫ್ ಎಲೆಕ್ಟ್ರಿಸಿಟಿ, ಬಟ್ ಎಕ್ಸೆಪ್ಟ್ ವೇರ್ ದ ಪ್ರಾವಿಷನ್ಸ್ ಆಫ್ ದ ಸೆಡ್ ಆಕ್ಟ್ ಆರ್ ಇನ್ಕನ್ಸಿಸ್ಟೆಂಟ್ ವಿತ್ ದ ಎಲೆಕ್ಟ್ರಿಸಿಟಿ ಆಕ್ಟ್ 2003. ದೆನ್ ಫಿಫ್ತ್ ಪಾಯಿಂಟ್, ಎನಿ ಬಾಡಿ ಕಾರ್ಪೊರೇಟ್ ಇನ್ಕಾರ್ಪೊರೇಟೆಡ್ ಬೈ ಎನಿ ಸ್ಪೆಷಲ್ ಆಕ್ಟ್. ಯಾವ್ದಾದ್ರು ಕಂಪನಿ, ಯಾವ್ದಾದ್ರು ಬಾಡಿ ಕಾರ್ಪೊರೇಟ್, ಯಾವ್ದಾದ್ರು ಸ್ಪೆಷಲ್ ಆಕ್ಟ್ ಇಂದ ಇನ್ಕಾರ್ಪೊರೇಟ್ ಆಗಿದ್ರೆ ಅದಕ್ಕೂ ಕೂಡ ಕಂಪನೀಸ್ ಆಕ್ಟ್ 2013 ಪ್ರಾವಿಷನ್ಸ್ ಅಪ್ಲಿಕೇಬಲ್ ಆಗತ್ತೆ. ಫಾರ್ ಎಕ್ಸಾಂಪಲ್ ಸ್ಟ್ಯಾಚ್ಯುಟರಿ ಕಂಪನೀಸ್, LIC ಆಗಿರ್ಬೋದು, ಆ ಒಂದು ಸ್ಟ್ಯಾಚ್ಯುಟರಿ ಕಂಪನಿಗಳು ಇದಕ್ಕೆ ಎಕ್ಸಾಂಪಲ್. ದೆನ್ ಸಿಕ್ಸ್ ಪಾಯಿಂಟ್, ಎನಿ ಬಾಡಿ ಕಾರ್ಪೊರೇಟ್ incorporated by the notification of the central government in the official gazette. The point to be remembered is notification of central government.
ಸೆಂಟ್ರಲ್ ಗವರ್ನಮೆಂಟ್ ನೋಟಿಫಿಕೇಶನ್ ಇಂದ ಯಾವ್ದಾದ್ರು ಕಂಪನಿ ಇನ್ಕಾರ್ಪೊರೇಟ್ ಆದ್ರೆ ಆ ಕಂಪನಿಗಳಿಗೆ ಸಹ ಪ್ರಾವಿಷನ್ಸ್ ಅಪ್ಲಿಕಬಲ್ ಆಗುತ್ತೆ. ಇದು ಸೆಕ್ಷನ್ 1 ಅಪ್ಲಿಕಬಿಲಿಟಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ 6 ಪಾಯಿಂಟ್ಸ್. ದೆನ್ ನೆಕ್ಸ್ಟ್, ವಾಟ್ ಈಸ್ ದ ಡೆಫಿನೇಷನ್ ಆಫ್ ಕಂಪನಿ? ಕಂಪನಿಯ ಡೆಫಿನೇಷನ್ ಏನು? As per section 2 of subsection 20 of the Companies Act 2013, company means a company which is incorporated under this act or any other previous company law. ವೆರಿ ಈಸಿ ಪಾಯಿಂಟ್. ಯಾವುದೆಲ್ಲ ಕಂಪನಿಗಳು ಕಂಪನೀಸ್ ಆಕ್ಟ್ 2013 ಅಲ್ಲಿ ಅಥವಾ ಪ್ರೀವಿಯಸ್ ಕಂಪನಿ ಲಾ ಅಂದ್ರೆ ಕಂಪನೀಸ್ ಆಕ್ಟ್ 1956 ಅದರಲ್ಲಿ ರಿಜಿಸ್ಟರ್ ಆಗಿದ್ರೆ ಆ ಕಂಪನಿನ ನಾವು ಕಂಪನಿ ಅಂತ ಕರೀತೀವಿ. ದೆನ್ ಒಂದು ಪಾಯಿಂಟ್ ಅನ್ನ ನೆನ್ಪಿಡ್ಕೊಳ್ಳಿ ಫ್ರೆಂಡ್ಸ್, ಕಂಪನೀಸ್ ಆಕ್ಟ್ 2013 ಅಲ್ಲಿ ಯಾವುದೇ ಡೆಫಿನೇಷನ್ ಇರ್ಬೋದು, ಆ ಡೆಫಿನೇಷನ್ ಅನ್ನ ಹೇಳೋದು ಸೆಕ್ಷನ್ 2 ಸಬ್ಸೆಕ್ಷನ್ ಚೇಂಜ್ ಆಗುತ್ತೆ. ದೆನ್ ವಾಟ್ ಆರ್ ದ ಫೀಚರ್ಸ್ ಆಫ್ ದ ಕಂಪನಿ? ಡೆಫಿನೇಷನ್ ಅನ್ನು ನೋಡಾಯ್ತು, ಕಂಪನಿಯ ಫೀಚರ್ಸ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಲೆಟ್ ಅಸ್ ಡಿಸ್ಕಸ್ ಸಮ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಕಂಪನಿ. ಫಸ್ಟ್, separate legal entity. Yes, company has a separate legal existence. ಕಂಪನಿ ಒಂದು ಸಲ ಕ್ರಿಯೇಟ್ ಆಗಿ ತನ್ನ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅದಕ್ಕೆ ಸಿಕ್ಕರೆ ಕಂಪನಿಗೆ ಸಪರೇಟ್ ಲೀಗಲ್ ಎಂಟಿಟಿ ಇರುತ್ತೆ. ಕಂಪನಿ ಹ್ಯಾಸ್ ಎ ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್. ಇಟ್ ಹ್ಯಾಸ್ ಇಂಡಿಪೆಂಡೆಂಟ್ ಫ್ರಮ್ ಇಟ್ಸ್ ಮೆಂಬರ್ಸ್. ಇಟ್ ಈಸ್ ಇಂಡಿಪೆಂಡೆಂಟ್ ಫ್ರಮ್ ಇಟ್ಸ್ ಮೆಂಬರ್ಸ್. It can own the property. It can enter into the contract. ಕಂಪನಿ ತನ್ನ ಹೆಸರಿನಲ್ಲೇ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ಬಹುದು. ಹಾಗಾಗಿ ಕಂಪನಿಗೆ ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಇರುತ್ತೆ. ಸೆಕೆಂಡ್ ಪಾಯಿಂಟ್, ಆರ್ಟಿಫಿಷಿಯಲ್ ಲೀಗಲ್ ಪರ್ಸನ್. ಕಂಪನಿ ಹ್ಯಾಸ್ ಅ ಫೀಚರ್ ಆಫ್ ಆರ್ಟಿಫಿಷಿಯಲ್ ಲೀಗಲ್ ಪರ್ಸನ್. ಕಂಪನಿ has a separate legal existence so that it is an artificial legal person. Friends, it has all the similar rights like a natural person. ನ್ಯಾಚುರಲ್ ಪರ್ಸನ್ಗೆ ಏನೇನೆಲ್ಲ ರೈಟ್ ಇರುತ್ತೋ ಅದು ಕಂಪನಿಗೆ ಸಹ ಇರುತ್ತೆ. ಬಟ್ ಎಕ್ಸೆಪ್ಟ್ ಮ್ಯಾರೇಜ್ ಆಗಕ್ಕಾಗಲ್ಲ, ಸೆಂಟ್ ಟು ಜೈಲ್, ಎಕ್ಸೆಪ್ಟ್ ಫ್ಯೂ ಕೇಸಸ್ ಕಂಪನಿ ಹ್ಯಾಸ್ ಆಲ್ ದ ಸಿಮಿಲರ್ ರೈಟ್ಸ್ ಲೈಕ್ ಎ ನ್ಯಾಚುರಲ್ ಪರ್ಸನ್. ನ್ಯಾಚುರಲ್ ಪರ್ಸನ್ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ತಾನೆ, ಕಂಪನಿ ಸಹ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ಬಹುದು. ಕಂಪನಿ ತನ್ನ ಹೆಸರಿನಲ್ಲಿ ಪ್ರಾಪರ್ಟಿನ ಪರ್ಚೇಸ್ ಮಾಡಬಹುದು. ಇಟ್ ಕ್ಯಾನ್ ಪರ್ಚೇಸ್ ದ ಪ್ರಾಪರ್ಟಿ, ಇಟ್ ಕ್ಯಾನ್ ಡಿಸ್ಪೋಸ್ ದ ಪ್ರಾಪರ್ಟಿ, ಇಟ್ ಕ್ಯಾನ್ ಓನ್ ಎಂಜಾಯ್ ದ ಪ್ರಾಪರ್ಟಿ. So, company is an artificial legal person. The third important feature is perpetual succession. What do you mean by perpetual succession? Friends, before understand the perpetual succession, ನಾನು ನಿಮಗೆ ಒಂದು ಕ್ವೆಶ್ಚನ್ ಕೇಳ್ತೇನೆ. What is the difference between going concern and perpetual succession? ಸ್ವಲ್ಪ ಥಿಂಕ್ ಮಾಡಿ, ಏನು ಡಿಫರೆನ್ಸ್ ಇರಬಹುದು? ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅನ್ನ ನಾವು ತೆಗೆದುಕೊಂಡಾಗ ನೆಕ್ಸ್ಟ್ 12 ಮಂತ್ಸ್ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಬಟ್ ಪರ್ಪೆಚುವಲ್ ಸಸೆಷನ್ ಅಂದ್ರೆ ಇಟ್ ಈಸ್ ಅ ಆನ್ ಗೋಯಿಂಗ್ ಪ್ರೋಸೆಸ್. ದೇರ್ ಇಸ್ ನೋ ಎಂಡ್ ಟು ದ ಲೈಫ್ ಆಫ್ ದ ಕಂಪನಿ. ಎನಿ ಡೆತ್ ಆಫ್ ದ ಮೆಂಬರ್, ಎನಿ ಇನ್ಸಾಲ್ವೆನ್ಸಿ ಆಫ್ ದ ಮೆಂಬರ್ ಡಸ್ ನಾಟ್ ಎಫೆಕ್ಟ್ ದ ಲೈಫ್ ಆಫ್ ದ ಕಂಪನಿ. ಕಂಪನಿಯಲ್ಲಿರ್ತಕ್ಕಂಥ ಯಾವುದೇ ಮೆಂಬರಿನ ಡೆತ್ ಆದ್ರೂ ಸಹ, ಇನ್ಸಾಲ್ವೆನ್ಸಿ ಆದ್ರೂ ಸಹ ಕಂಪನಿಯ ಲೈಫಿಗೆ ಅದು ಎಫೆಕ್ಟ್ ಆಗಲ್ಲ. As company is created by law, only the law can bring end to its life. ಕಂಪನಿಯನ್ನ ಕ್ರಿಯೇಟ್ ಮಾಡಿದ್ದು ಲಾ, ಸೊ ಕಂಪನಿಯನ್ನ ಎಂಡ್ ಮಾಡೋದು ಸಹ ಲಾ ಇಂದ ಮಾತ್ರ ಸಾಧ್ಯ. Then, fourth important feature, common seal. Company is not able to sign like a natural person. ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಕಾಂಟ್ರಾಕ್ಟ್ ಅನ್ನ ಮಾಡಿಕೊಳ್ಬೇಕಂದ್ರೆ ನಾನು ಒಂದು ಸಿಗ್ನೇಚರ್ ಅನ್ನ ಹಾಕ್ತೇನೆ. ಲೈಕ್ ದಟ್ ಕಂಪನಿ ಹೋಗಿ ಸಿಗ್ನೇಚರ್ ಹಾಕ್ಲಿಕ್ಕೆ ಆಗಲ್ಲ. ಸೊ ಕಂಪನಿ ಯೂಸಸ್ ಇಟ್ಸ್ ಕಾಮನ್ ಸೀಲ್ ಆಸ್ ಅಫಿಷಿಯಲ್ ಸಿಗ್ನೇಚರ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಂಪನಿಯ ಕಾಮನ್ ಸೀಲ್ ಮೂಲಕ ಕಾಂಟ್ರಾಕ್ಟ್ ಅನ್ನ ಮಾಡಿಕೊಳ್ತಾರೆ. ಸೊ ಕಾಮನ್ ಸೀಲ್ ಅಂತಕ್ಕಂಥದ್ದು ಕಂಪನಿಯ ಅಫಿಷಿಯಲ್ ಸಿಗ್ನೇಚರ್ ಇದ್ದ ಹಾಗೆ. Then fifth important feature is limited liability. Yes friends, company has the feature of limited liability. The liability is limited. ಇಲ್ಲಿ 3 ಕೇಸ್ ಬರುತ್ತೆ. ಮೊದಲನೇ ಕೇಸ್, in case of company limited by shares, the liability is limited only up to the nominal value of shares. ನಮ್ಮ ಲಯಬಿಲಿಟಿ ನಮ್ಮ ಶೇರ್ಸಿನ ವ್ಯಾಲ್ಯೂ ಎಷ್ಟಿರುತ್ತೋ ಅಷ್ಟಕ್ಕೆ ಮಾತ್ರ ಸೀಮಿತ.
ಯಾವುದೇ ಕೇಸಲ್ಲೂ ಅನ್ಪೇಡ್ ವ್ಯಾಲ್ಯೂಗಿಂತ ನಾವು ಜಾಸ್ತಿ ಅವ್ರಿಗೆ ಕೇಳೋವಾಗಿಲ್ಲ. ಎಷ್ಟು ಅನ್ಪೇಡ್ ವ್ಯಾಲ್ಯೂ ಇದೆನೋ ಅಷ್ಟು ಮಾತ್ರ ನಾವು ಅವ್ರ ಹತ್ರ ತಗೊಳ್ಳಿಕ್ಕೆ. ಸೊ ದ ಲಯಬಿಲಿಟಿ ಇಸ್ ಲಿಮಿಟೆಡ್ ಓನ್ಲಿ ಅಪ್ ಟು ದ ನಾಮಿನಲ್ ವ್ಯಾಲ್ಯೂ ಆಫ್ ಶೇರ್ಸ್. ದೆನ್ ಸೆಕೆಂಡ್ ಕೇಸ್, ಲಿಮಿಟೆಡ್ ಬೈ ಗ್ಯಾರಂಟಿ. ದ ಲಯಬಿಲಿಟಿ ಇಸ್ ಲಿಮಿಟೆಡ್ ಓನ್ಲಿ ಅಪ್ ಟು ದ ಗ್ಯಾರಂಟಿಡ್ ಅಮೌಂಟ್. ನಾನು ಇಷ್ಟು ಗ್ಯಾರಂಟಿ ಅಮೌಂಟ್ ಅಂತ ಕೊಟ್ಟಿರ್ತೀನಿ, ಅಷ್ಟಕ್ಕೆ ಮಾತ್ರ ನನ್ನ ಲಯಬಿಲಿಟಿ ಸೀಮಿತವಾಗಿರುತ್ತೆ. ದೆನ್ ಹೌಎವರ್ in case of unlimited company, the liability is unlimited. Then these are the features of the company. Then our next concept is lifting of corporate veil. What do you mean by lifting of corporate veil? Friends, ಇದು important concept. So ಇದನ್ನ ಆರಾಮಾಗಿ ಕಲಿತಾ ಹೋಗೋಣ. Before going to understand what is lifting of corporate veil, let us discuss one famous case study. ಸೊಲೊಮನ್ ವರ್ಸಸ್ ಸೊಲೊಮನ್ ಕಂಪನಿ ಲಿಮಿಟೆಡ್. ಇದು ಒಂದು ಫೇಮಸ್ ಕೇಸ್ ಸ್ಟಡಿ. ಓಕೆ, ಏನಿದು ಕೇಸ್ ಸ್ಟಡಿ? ಸೊಲೊಮನ್ ವರ್ಸಸ್ ಸೊಲೊಮನ್ ಕಂಪನಿ ಲಿಮಿಟೆಡ್. ಏನಿದು ಕೇಸ್ ಸ್ಟಡಿ? ಈಸಿಯಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊಲೊಮನ್ ಅನ್ನೋನು ಒಬ್ಬ ಪರ್ಸನ್, ಅವನು ಇನಿಷಿಯಲಿ ಒಂದು ಬಿಸ್ನೆಸ್ ಇರುತ್ತೆ. ಲೇಟರ್ ಈ ಸ್ಟಾರ್ಟ್ ಅ ಲಿಮಿಟೆಡ್ ಕಂಪನಿ. ಹಿ ಹಿಮ್ಸೆಲ್ಫ್, ಹಿಸ್ ವೈಫ್, his daughter, his 4 sons, ಟೋಟಲ್ ಆಗಿ 7 ಜನ ಸೇರಿ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಆಲ್ ಆಫ್ ದೆಮ್ ವರ್ ಸಬ್ಸ್ಕ್ರೈಬ್ಡ್ ಟು ದ 1 share ₹1 per each. ಒಂದು ಶೇರ್ ₹1 per share ಅಂದ್ರೆ 7 ಜನ 7 sharesಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಅಂಡ್ ಸೊಲೊಮನ್ ಸೆಲ್ ಹಿಸ್ ಬಿಸ್ನೆಸ್ ಅಸೆಟ್ಸ್ ಟು ದ ಕಂಪನಿ. ಅವನ ಬಿಸ್ನೆಸ್ ಅಸೆಟ್ಸ್ ಅನ್ನ ಕಂಪನಿಗೆ ಸೇಲ್ ಮಾಡ್ತಾನೆ. ಅವನ ಬಿಸ್ನೆಸ್ ಅಸೆಟ್ಸ್ ಎಷ್ಟಿರತ್ತೆ ಅಂದ್ರೆ ₹38,782. ಅಷ್ಟು ಬಿಸ್ನೆಸ್ ಅಸೆಟ್ಸ್ ಅನ್ನ ಕಂಪನಿಗೆ ಸೇಲ್ ಮಾಡ್ತಾನೆ. ಇನ್ ರಿಟರ್ನ್ ಕಂಪನಿ ಇಶ್ಯೂ ₹20,000 ನಾಮಿನಲ್ ಶೇರ್ಸ್ ಆಫ್ ₹1 each. Then 20,000 shares of ₹1 each. Then company also issue ₹10,000 secured debentures. 10,000 secured debentures ಅನ್ನ ಇಶ್ಯೂ ಮಾಡ್ತಾರೆ. And the balance amount in cash. Then after some years, company incurs huge loss and company went into the liquidation. Company loss ಆಗುತ್ತೆ, so company liquidation ಅನ್ನ ಮಾಡೋ ಪರಿಸ್ಥಿತಿ ಬರುತ್ತೆ. ಆಗ ಸೊಲೊಮನ್ ಲಿಕ್ವಿಡೇಟರ್ ಅನ್ನ ಕರೆಸ್ತಾನೆ. ಲಿಕ್ವಿಡೇಟರ್ ಅನ್ನ ಕರೆಸ್ಬಿಟ್ಟು ಹೇಗಿದೆ ನನ್ನ ಪ್ರೆಸೆಂಟ್ ಸಿಚುವೇಶನ್ ಅಂತ ಕೇಳಿದಾಗ ಲಿಕ್ವಿಡೇಟರ್ ಹೇಳ್ತಾನೆ, the total assets of the company amounted to ₹6,050. ಸರಿ, ಎಲ್ಲವನ್ನ ತೆಗೆದು ನಮ್ಮ ಕಂಪನಿ ಅಸೆಟ್ಸ್ 6,050 ಇದೆ. In respect to liability, we have 10,000 secured debentures and 7,000 unsecured creditors. ಸರ್, ನಾವು ರಿಪೇ ಮಾಡ್ಲಿಕ್ಕೆ ಅಂದ್ರೆ ನಮ್ಮ ಲಯಬಿಲಿಟಿ ಇರೋದು 10,000 secured debentures, that is in respect to Solomon, and 7,000 unsecured creditors ಇದೆ. ಆಗ ಸೊಲೊಮನ್ ಹೇಳ್ತಾನೆ, ಸೆಕ್ಯೂರ್ಡ್ ಡಿಬೆಂಚರ್ಸ್ ಬಂದ್ಬಿಟ್ಟು ನಮ್ದು, ಅಂಡ್ ವೆನ್ ಎವರ್ ವಿ ರೀಪೇ ದ ಅಮೌಂಟ್, ಸೆಕ್ಯೂರ್ಡ್ ಡಿಬೆಂಚರ್ಸ್ ಆರ್ ದ ಫಸ್ಟ್ ಪ್ರಿಯಾರಿಟಿ. ಸೊ ಬಿಸ್ನೆಸ್ ಅಸೆಟ್ಸ್ 6,050 ಅಷ್ಟನ್ನು ನಾನೇ ತೆಗೆದುಕೊಳ್ತೇನೆ ಅಂತ ಅವನು ಹೇಳ್ತಾನೆ. ಆಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಸುಮ್ಮನೆ ಇರೋದಿಲ್ಲ, ಅವರು ಹೋಗಿ ಕೋರ್ಟ್ ಅಲ್ಲಿ ವಾದ ಮಾಡ್ತಾರೆ. ಯುವರ್ ಆನರ್, ಕಂಪನಿ ಸ್ಟಾರ್ಟೆಡ್ ಬೈ ಹೂಮ್? ಕಂಪನಿ ಸ್ಟಾರ್ಟೆಡ್ ಬೈ ಸೊಲೊಮನ್. All of the shares are subscribed by Solomon and his family, and the loss also incurred by Solomon. So here the Solomon and the company are one and the same. ಅವರು ಹೇಳ್ತಾರೆ, ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ರು ಸೊಲೊಮನ್, ಶೇರ್ಸಿಗೆ ಸಬ್ಸ್ಕ್ರೈಬ್ ಮಾಡಿದ್ದು ಸಹ ಅವನು ಮತ್ತೆ ಅವನ ಫ್ಯಾಮಿಲಿ, ಲಾಸ್ ಅನ್ನ ಇನ್ಕರ್ ಮಾಡಿದ್ದು ಸಹ ಅವನೇ. ಸೊ ಇಲ್ಲಿ ಕಂಪನಿ ಅವನ ಏಜೆಂಟ್ ಆಗಿ ಆಕ್ಟ್ ಮಾಡಿದೆ, ಸೊ ಅವನಿಗೆ ಫಸ್ಟ್ ಪ್ರಯಾರಿಟಿಯನ್ನ ಕೊಡಬೇಡಿ ಅಂತ ಹೇಳ್ತಾರೆ. But the Privy Council held that here the company has a separate legal existence and the company or the Solomon are not one and the same. As Solomon is a secured debenture, he has to get the first priority. ಅವನಿಗೆ ಫಸ್ಟ್ priority ಸಿಗಬೇಕು, and he has right over the assets of the company. ಅವನಿಗೆ ಕಂಪನಿ ಅಸೆಟ್ಸ್ ಮೇಲೆ ರೈಟ್ ಇದೆ ಅಂತ ಹೇಳ್ತಾರೆ. So this is one of the case study, and this case study led to the concept of lifting of corporate veil. So ಈಗ ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೀಲ್ ಅನ್ನೋ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಫ್ರೆಂಡ್ಸ್,
ಈ ಒಂದು ಸೊಲೊಮನ್ ಕೇಸ್ ಸ್ಟಡಿ ನೋಡಿದಾಗ ನೆಕ್ಸ್ಟ್ ಏನಾಯ್ತಪ್ಪ ಅಂದ್ರೆ, ಡ್ಯೂ ಟು ದಿಸ್ ಸಪರೇಟ್ ಲೀಗಲ್ ಎಂಟಿಟಿ ಕಾನ್ಸೆಪ್ಟ್, ದ ಮೆಂಬರ್ ಸ್ಟಾರ್ಟೆಡ್ ಯೂಸಿಂಗ್ ದಿಸ್ ಕಾನ್ಸೆಪ್ಟ್ ಫಾರ್ ದ ಫ್ರಾಡ್ ಅಂಡ್ ಇಂಪ್ರಾಪರ್ ಕಂಡಕ್ಟ್ ಫಾರ್ ದೇರ್ ಪರ್ಸನಲ್ ಪ್ರಾಫಿಟ್ಸ್. ಅಂದ್ರೆ ಈ ಒಂದು ಸಪರೇಟ್ ಎಂಟಿಟಿ ಕಾನ್ಸೆಪ್ಟ್ ಅನ್ನ ತಮ್ಮ ಪರ್ಸನಲ್ ಪ್ರಾಫಿಟ್ಗೋಸ್ಕರ ಫ್ರಾಡ್ ಆಗಿ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. Members started using this cloak for fraud and improper conduct for their personal profits. So, it is become necessary for the court to lift the corporate veil, to look out the persons behind the company who are the real beneficiaries. ಏನಪ್ಪಾ ಅಂದ್ರೆ, ಸಪರೇಟ್ ಲೀಗಲ್ ಎಂಟಿಟಿ ಕಾನ್ಸೆಪ್ಟ್ ಅನ್ನ ಮೆಂಬರ್ಸ್ ತಮ್ಮ ಪರ್ಸನಲ್ ಪ್ರಾಫಿಟ್ಗೋಸ್ಕರ ಬೆಳೆಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಕೋರ್ಟ್ಗೆ ನೆಸೆಸರಿ ಆಯ್ತು. ಏನಪ್ಪಾ ಅಂದ್ರೆ, ಈ ಕಂಪನಿಯ ಹಿಂದೆ ಪರ್ಸನ್ಸ್ ಗಳು ವರ್ಕ್ ಮಾಡ್ತಾ ಇರ್ತಾರೆ, ಅದರ ಮಧ್ಯೆ ಒಂದು ಕಾರ್ಪೊರೇಟ್ ವೀಲ್ ಅನ್ನೋ ಇಮ್ಯಾಜಿನರಿ ವೀಲ್ ಇರುತ್ತೆ. ಸೊ ಇಟ್ ಬಿಕಮ್ ನೆಸೆಸರಿ ಫಾರ್ ದ ಕೋರ್ಟ್ ಟು ಲಿಫ್ಟ್ ದ ಕಾರ್ಪೊರೇಟ್ ವೀಲ್. ಕಾರ್ಪೊರೇಟ್ ವೀಲ್ ಅನ್ನು ಲಿಫ್ಟ್ ಮಾಡಬೇಕು. ಯಾಕೆ? ಟು ಲುಕ್ ಅಟ್ ದ ಪರ್ಸನ್ಸ್, ಯಾರೆಲ್ಲ ಹಿಂದೆ ಇದ್ದಾರೆ, ಟು ಲುಕ್ ಅಟ್ ದ ಪರ್ಸನ್ಸ್ ಬಿಹೈಂಡ್ ದ ಕಂಪನಿ ಹೂ ಆರ್ ದ ರಿಯಲ್ ಬೆನಿಫಿಷರೀಸ್. ಅಂದ್ರೆ ಕಂಪನಿಯ ಹೆಸರನ್ನ ಹೇಳ್ಕೊಂಡು ಯಾರೆಲ್ಲ ಫ್ರಾಡ್ ಮಾಡ್ತಾ ಇದ್ದಾರೆ, ಕಂಪನಿಯ ಹಿಂದ್ಗಡೆ ನಿಂತ್ಕೊಂಡು ಅವರನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಕಾರ್ಪೊರೇಟ್ ವೀಲ್ ಅನ್ನ ಲಿಫ್ಟ್ ಮಾಡುತ್ತೆ. ದಿಸ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಆಸ್ ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವೀಲ್. ಅಂಡ್ ಈ ಕಾರ್ಪೊರೇಟ್ ವೀಲ್ ನ ಲಿಫ್ಟ್ ಅನ್ನು ನಾವು ಯಾವುದೇ ಸಿಚುವೇಶನ್ ಅಲ್ಲಿ ಮಾಡ್ತೀವಿ ಅಂದ್ರೆ, ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ. ಮೊದಲನೇದು, ಇಟ್ ಶುಡ್ ಬಿ ಪರ್ಮಿಸಿಬಲ್ ಬೈ ಸ್ಟ್ಯಾಚ್ಯೂಟ್. ಇದು ಸ್ಟ್ಯಾಚ್ಯೂಟ್ ಇಂದ ಪರ್ಮಿಸಿಬಲ್ ಆಗಿರ್ಬೇಕು. ಸೆಕೆಂಡ್ ಒನ್, ದೇರ್ ಮಸ್ಟ್ ಬಿ ಅ ಸಮ್ ಫ್ರಾಡ್, ಅಂದ್ರೆ ಅಲ್ಲಿ ಏನಾದ್ರು ಫ್ರಾಡ್ ಆಗಿರ್ಬೇಕು, ಏನಾದ್ರು ಒಂದು ಡೌಟ್ ಇರಬೇಕು. ಅಂಡ್ ಥರ್ಡ್ ಪಾಯಿಂಟ್, the lifting of corporate wheel is at the discretion of the court. ಅಂದ್ರೆ ಕೋರ್ಟ್ ಡಿಸೈಡ್ ಮಾಡುತ್ತೆ ಕಾರ್ಪೊರೇಟ್ ವೀಲ್ ನ ಲಿಫ್ಟ್ ಮಾಡಬೇಕಾ ಬೇಡವಾ ಅಂತ. ನಾವು ನೀವು ಡಿಸೈಡ್ ಮಾಡೋದಲ್ಲ, ಕೋರ್ಟ್ ಡಿಸೈಡ್ ಮಾಡುತ್ತೆ ಕಾರ್ಪೊರೇಟ್ ವೀಲ್ ನ ಲಿಫ್ಟ್ ಮಾಡಬೇಕಾ ಬೇಡ ಅಂತ. ಇದು ಸಹ ಒಂದು ಕಂಡೀಷನ್. ದೆನ್ ಫ್ರೆಂಡ್ಸ್, ದೇರ್ ಆರ್ ನೋ ಸ್ಪೆಸಿಫಿಕ್ ಸೆಟ್ ಆಫ್ ಸರ್ಕಮ್ಸ್ಟೆನ್ಸಸ್. ಯಾವುದೆಲ್ಲ ಸ್ಪೆಸಿಫಿಕ್ ಸೆಟ್ ಆಫ್ ಸರ್ಕಮ್ಸ್ಟೆನ್ಸ್ ಆಗ ಮಾತ್ರ ನಾವು ಕಾರ್ಪೊರೇಟ್ ವೀಲ್ ನ ಲಿಫ್ಟ್ ಮಾಡ್ತೇವೆ ಅನ್ನೋ ಸ್ಪೆಸಿಫಿಕ್ ಸರ್ಕಮ್ಸ್ಟೆನ್ಸ್ ಇಲ್ಲ. ಬಟ್ there are some circumstances. ಆ ಒಂದು ಸರ್ಕಮ್ಸ್ಟೆನ್ಸ್ ಕೆಲವೊಂದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದು, ಟು ಪ್ರೊಟೆಕ್ಟ್ ರೆವಿನ್ಯೂ ಆರ್ ಟ್ಯಾಕ್ಸ್. ಎಸ್ ಫ್ರೆಂಡ್ಸ್, whenever the company is incorporated, just to protect our revenue or just to avoid the tax, that time the corporate wheel will be lifted. I will give one example. ಒಂದು ಎಕ್ಸಾಂಪಲ್ ನ ಕೊಡ್ತೇನೆ. ಫಾರ್ ಎಕ್ಸಾಂಪಲ್, A ಅನ್ನೋ ಒಬ್ಬ ಪರ್ಸನ್ ಈಸ್ ಅನ್ ಅಸೆಸ್ಸಿ ಅಂಡ್ he earns a lot of income through the dividend and interest income. ಅವನಿಗೆ ತುಂಬಾ ಇನ್ಕಮ್ ಡಿವಿಡೆಂಡ್ ಮೂಲಕ, ಇಂಟ್ರೆಸ್ಟ್ ಇನ್ಕಮ್ ಮೂಲಕ ಬರುತ್ತೆ. ಅವನು ಏನ್ ಮಾಡ್ತಾನೆ, he started some 4 private companies. 4 private ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾನೆ and transfer his investments to those 4 private companies. ಆ 4 private ಕಂಪನಿಗೆ ತನ್ನ ಇನ್ವೆಸ್ಟ್ಮೆಂಟ್ಸ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾನೆ. ಅಂಡ್ ಯಾಕೆ ಅದನ್ನ ಮಾಡ್ದ? ಅವನ ಟ್ಯಾಕ್ಸ್ ಅನ್ನ ರಿಡಕ್ಷನ್ ಮಾಡಲಿಕ್ಕೋಸ್ಕರ. ಆ ಕೋರ್ಟ್ ಹೇಳುತ್ತೆ, ದ ಇನ್ಕಾರ್ಪೊರೇಷನ್ ಆಫ್ ದೀಸ್ ಕಂಪನೀಸ್ ಈಸ್ ನಾಟ್ ಟು ಮೇಕ್ ದ ಬಿಸ್ನೆಸ್ ಅನ್ನ ಮಾಡ್ಲಿಕ್ಕಿಲ್ಲ. ಬಿಕಾಸ್ ಆ ಕಂಪನಿಗಳಲ್ಲಿ ಅಸೆಟ್ಸ್ ಇಲ್ಲ, ಲಯಬಿಲಿಟಿ ಇಲ್ಲ, ಜಸ್ಟ್ ಇನ್ವೆಸ್ಟ್ಮೆಂಟ್ ಮಾತ್ರ ಇರೋದು. So the court held that the incorporation of all these 4 private companies is not to conduct the business, it is just to protect his revenue. So the income of all these private companies is considered as the income of the assessee. Idu one circumstance. Then another circumstance, second one, to determine the enemy characteristic of the company. ಕಂಪನಿಯ ಎನಿಮಿ ಕ್ಯಾರೆಕ್ಟರಿಸ್ಟಿಕ್ ಅನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಇದಕ್ಕೊಂದು ಎಕ್ಸಾಂಪಲ್ ಅನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಫ್ರೆಂಡ್ಸ್, ಜರ್ಮನಿಯಲ್ಲಿ ಒಂದು ಕಂಪನಿ ಇದೆ, ಜರ್ಮನ್ ಕಂಪನಿ. ಅಲ್ಲಿ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಅಲ್ಲಿ ಟೈರ್ ಮ್ಯಾನುಫ್ಯಾಕ್ಚರ್ ಮಾಡಿ ಅಲ್ಲಿ ಟೈರ್ಸ್ ಅನ್ನ ಸೇಲ್ ಮಾಡ್ತಾರೆ. ಜರ್ಮನಿಯವರು ಏನ್ ಮಾಡ್ತಾರೆ ಅಂದ್ರೆ, ಇಂಗ್ಲೆಂಡ್ ಅಲ್ಲಿ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಇಂಗ್ಲೆಂಡ್ ಅಲ್ಲಿ ಒಂದು ಕಂಪನಿಯನ್ನ ಸ್ಟಾರ್ಟ್ ಮಾಡಿಬಿಟ್ಟು ಇಂಗ್ಲಿಷ್ ಕಂಪನಿ ಅಂತ ಒಂದು ನೇಮ್ ಅನ್ನು ಇಡ್ತಾರೆ. ಅಂಡ್ ಆ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದಾಕೆ, ಇನ್ ಆರ್ಡರ್ ಟು ಸೆಲ್ ದ ಟೈರ್ಸ್ ಇನ್ ಇಂಗ್ಲೆಂಡ್ ವಿಚ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಜರ್ಮನಿ. ಜರ್ಮನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥ ಟೈರ್ಸ್ ಅನ್ನ ಇಂಗ್ಲೆಂಡ್ ಅಲ್ಲಿ ಸೇಲ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಕಂಪನಿ ಹೆಸರು ಏನ್ ಇಡ್ತಾರೆ, ಇಂಗ್ಲಿಷ್ ಕಂಪನಿ ಅಂತ ಇಡ್ತಾರೆ. ಅಂಡ್ ಫಸ್ಟ್ ವರ್ಲ್ಡ್ ವಾರ್ ಆಗತ್ತೆ. ಫಸ್ಟ್ ವರ್ಲ್ಡ್ ವಾರ್ ಆದಾಗ ಇಂಗ್ಲೆಂಡ್ ಅವರು ಆ ಕಂಪನಿಯ
ಒಂದು ಕಾರ್ಪೊರೇಟ್ ವಿಲ್ ಲಿಫ್ಟ್ ಮಾಡಿದಾಗ ಹೇಳ್ತಾರೆ. ಅಂದ್ರೆ ನೋಡಿ, ಕಂಪನಿಯನ್ನ ಸ್ಟಾರ್ಟ್ ಮಾಡಿದ್ದ ಯಾರು? ಜರ್ಮನಿಯವರು. ಅಲ್ಲಿರ್ತಕ್ಕಂಥ ಡೈರೆಕ್ಟರ್ಸ್ ಯಾರು? ಡೈರೆಕ್ಟರ್ ಸಹ ಜರ್ಮನಿಯವರು. ಅಂಡ್ ಆ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದಕ್ಕೆ ಟು ಸೆಲ್ ದ ಟೈರ್ಸ್ ವಿಚ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಜರ್ಮನಿ. ಸೊ ಇನ್ ಆರ್ಡರ್ ಟು ಡಿಟರ್ಮೈನ್ ದ ಎನಿಮಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಕಂಪನಿ, ನಮ್ಮ ಎನಿಮಿ ಕಂಪನಿ ನಮ್ಮ ಕಂಟ್ರಿ ನಾವೇ ಸಪೋರ್ಟ್ ಮಾಡಬೇಕು. ಸೊ ಆ ಒಂದು ರೀಸನ್ ಇಂದ ಟು ಡಿಟರ್ಮೈನ್ ದ ಎನಿಮಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಕಂಪನಿ ಕಾರ್ಪೊರೇಟ್ ವಿಲ್ ಬಿ ಲಿಫ್ಟೆಡ್. ಇದು ಎರಡನೇ ಸರ್ಕಮ್ಸ್ಟೆನ್ಸ್. ದೆನ್ ಥರ್ಡ್ ಸರ್ಕಮ್ಸ್ಟೆನ್ಸ್, ಟು ಅವಾಯ್ಡ್ ದ ಲೀಗಲ್ ಅಬ್ಲಿಗೇಷನ್, ನಮ್ಮ ಲೀಗಲ್ ಅಬ್ಲಿಗೇಷನ್ ಅವಾಯ್ಡ್ ಮಾಡಲಿಕ್ಕೆ. ಇದಕ್ಕೆ ನಾನು ಸೇಮ್ ಎಕ್ಸಾಂಪಲ್ ಅನ್ನ ಲಿಂಕ್ ಮಾಡ್ತೇನೆ. ಯಾವ್ದಪ್ಪ ಅಂದ್ರೆ ನಾನು ಅಸೆಸ್ ಏನ್ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ನಲ್ಲ ಅದೇ ಎಕ್ಸಾಂಪಲ್. ಅಂದ್ರೆ ಟ್ಯಾಕ್ಸ್ ಪೇ ಮಾಡೋದು ನಮ್ಮ ಅಬ್ಲಿಗೇಷನ್. ಬಟ್ ಆ ಟ್ಯಾಕ್ಸ್ ಅನ್ನ ಪೇ ಮಾಡದೆ ಏನಿರ್ತೀವಲ್ಲ ಅಂತ ಸಿಚುವೇಶನ್ ಅಲ್ಲಿ, ಟ್ಯಾಕ್ಸ್ ಅನ್ನ ನಾವು ಪೇ ಮಾಡದೇ ಇದ್ರೆ ಅಂತ ಸಿಚುವೇಶನ್ ಅಲ್ಲಿ ಕಾರ್ಪೊರೇಟ್ ವಿಲ್ ಅನ್ನ ಲಿಫ್ಟ್ ಮಾಡ್ತೇವೆ ಟು ಅವಾಯ್ಡ್ ಲೀಗಲ್ ಅಬ್ಲಿಗೇಷನ್. If we incorporate a company just to avoid the legal obligation, then the corporate will be lifted. It is one circumstance. Then fourth important circumstance, the formation of subsidiaries to act as an agent. And the subsidiary company anna start ಮಾಡ್ತಾರೆ just to act as an agent. I will give an example. Friends, ನನ್ನ ಒಂದು ಕಂಪನಿ ಇದೆ. ನನ್ನ ಕಂಪನಿಯ ಹೆಸರಲ್ಲಿ ನನಗೆ ಒಂದು ಲೈಸೆನ್ಸ್ ಬೇಕು. ಆ ಲೈಸೆನ್ಸ್ಗೆ ನಾನು ಅಪ್ಲೈ ಮಾಡಿದ್ರೆ ಸಿಗೋದಿಲ್ಲ. ಬಿಕಾಸ್ ಐ ಮೇ ಹ್ಯಾವ್ ಕ್ರಾಸ್ ದ ಲಿಮಿಟ್, ನನಗೆ ಒಂದು ಲಿಮಿಟ್ ಅನ್ನ ಕ್ರಾಸ್ ಆಗಿರ್ಬೋದು ನನ್ನ ಲೈಸೆನ್ಸ್. ಸೊ ನಾನೇನ್ ಮಾಡ್ತೀನಿ, ಸಬ್ಸಿಡರಿ ಕಂಪನಿಯನ್ನ ಫಾರ್ಮ್ ಮಾಡ್ತಾರೆ. ಸಬ್ಸಿಡರಿ ಕಂಪನಿಯನ್ನ ಇನ್ಕಾರ್ಪೊರೇಟ್ ಮಾಡಿಬಿಟ್ಟು ಆ ಕಂಪನಿಯ ಹೆಸರಲ್ಲಿ ಲೈಸೆನ್ಸ್ ಅನ್ನ ಅಪ್ಲೈ ಮಾಡ್ತಾನೆ. ಅಂಡ್ ಲೈಸೆನ್ಸ್ ನನಗೆ ಸಿಗತ್ತೆ. ಫೈನಲಿ ದ ಕೋರ್ಟ್ ಲುಕ್ಡ್ ಇನ್ ಟು ದ ರಿಯಾಲಿಟಿ. And the court held that the formation of these subsidiary companies is just to obtain the license. Here the subsidiary companies act as an agent of my company. ನನ್ನ ಕಂಪನಿ ಏಜೆಂಟ್ ಆಗಿ ವರ್ಕ್ ಮಾಡಿದೆ. ಸೊ ಹಾಗಾಗಿ ಕೋರ್ಟ್ ಆ ಲೈಸೆನ್ಸ್ ಅನ್ನ ರಿವೋಕ್ ಮಾಡುತ್ತೆ, ಆ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡುತ್ತೆ. ಇದು ಸಹ ಒಂದು ಸರ್ಕಮ್ಸ್ಟೆನ್ಸ್. ದೆನ್ ನೆಕ್ಸ್ಟ್ ಒನ್, ಟು ಫಾರ್ ಪ್ರಿವೆಂಟಿಂಗ್ ದ ಫ್ರಾಡ್ ಆರ್ ಇಂಪ್ರಾಪರ್ ಕಂಡಕ್ಟ್. To prevention of fraud or improper conduct. ಅಂದ್ರೆ if you incorporate a company just to make some fraud, ಅಂತ ಸಿಚುವೇಶನ್ ಅಲ್ಲಿ ಸಹ ಕಾರ್ಪೊರೇಟ್ ವಿಲ್ ಲಿಫ್ಟ್ ಆಗುತ್ತೆ. ಇದಕ್ಕೂ ಸಹ ಒಂದು ಎಕ್ಸಾಂಪಲ್ ಅನ್ನು ಕೊಡಕ್ಕೆ ಇಷ್ಟಪಡ್ತೇನೆ. ನಾನು ಒಬ್ಬ ವ್ಯಕ್ತಿಗೆ ನನ್ನ ಲ್ಯಾಂಡ್ ಅನ್ನು ಸೇಲ್ ಮಾಡ್ತೀನಿ ಅಂತ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟ್ ಮಂತ್ಗೆ ಲ್ಯಾಂಡ್ ಅನ್ನು ಸೇಲ್ ಮಾಡ್ತೀನಿ ಅಂತ. ಕೆಲವು ದಿನ ಆದ ನಂತರ ನನಗೆ ಶೇಮಾರೆ ಇವನಿಗೆ ಯಾಕೆ ಲ್ಯಾಂಡ್ ಅನ್ನು ಕೊಡಬೇಕು, ಬೇಡ ಅಂತ ಅನ್ಸುತ್ತೆ. ಆಗ ನಾನೇನ್ ಮಾಡ್ತೀನಿ, ಇನ್ಕಾರ್ಪೊರೇಟ್ ಒಂದು ಕಂಪನಿಯನ್ನ ಇನ್ಕಾರ್ಪೊರೇಟ್ ಮಾಡ್ತೀನಿ. ಕಂಪನಿಯನ್ನ ಇನ್ಕಾರ್ಪೊರೇಟ್ ಮಾಡಿ ನನ್ನ ಲ್ಯಾಂಡ್ ಅನ್ನ ಕಂಪನಿಗೆ ಸೇಲ್ ಮಾಡಿಬಿಡ್ತೇನೆ. ಆಗ ಫೈನಲಿ ದ ಕೋರ್ಟ್ ಲುಕ್ಡ್ ಇಂಟು ದ ರಿಯಾಲಿಟಿ ಅಂಡ್ ದ ಕೋರ್ಟ್ ಹೆಲ್ಡ್ ದಟ್ ದ ಇನ್ಕಾರ್ಪೊರೇಷನ್ ಆಫ್ ದಿಸ್ ಕಂಪನಿ ಜಸ್ಟ್ ಟು ಅವಾಯ್ಡ್ ದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್. ಆ ಕಂಪನಿಯನ್ನ ಸ್ಟಾರ್ಟ್ ಮಾಡಿದ್ಯಾಕೆ, ನನ್ನ ಒಂದು ಕಾಂಟ್ರಾಕ್ಟ್ ನ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅನ್ನ ಅವಾಯ್ಡ್ ಮಾಡಲಿಕ್ಕೆ. ಸೊ ಇಲ್ಲಿ ಕಾರ್ಪೊರೇಟ್ ವಿಲ್ ನ ಲಿಫ್ಟ್ ಮಾಡಿ ಆ ಲ್ಯಾಂಡ್ ಸೇಲ್ ಅನ್ನ ಟ್ರಾನ್ಸ್ಫರ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ನಾನು ಲ್ಯಾಂಡ್ ಅನ್ನ ಆ ಪರ್ಸನ್ಗೆ ಕೊಡ್ಲೇಬೇಕಾಗತ್ತೆ. ಇದು ಸಹ ಒಂದು ಸರ್ಕಮ್ಸ್ಟೆನ್ಸ್. ಸೊ ದೀಸ್ ಆರ್ ಸಮ್ ಸರ್ಕಮ್ಸ್ಟೆನ್ಸಸ್ ನಾವು ಲಿಫ್ಟಿಂಗ್ ಆಫ್ ಕಾರ್ಪೊರೇಟ್ ವಿಲ್ ಲಿಫ್ಟ್ ಅನ್ನ ಈ ಒಂದು ಕಾನ್ಸೆಪ್ಟ್ ಅನ್ನು ಉಪಯೋಗಿಸ್ತೀವಿ. ಸೊ ವಾಟ್ ಆರ್ ಆಲ್ ದ ಕಾನ್ಸೆಪ್ಟ್ಸ್ ದಟ್ ವಿ ಲರ್ನ್ ಟುಡೇ? ಯಾವುದೆಲ್ಲ ಕಾನ್ಸೆಪ್ಟ್ ಅನ್ನ ಕಲ್ತ್ವಿ? ಲೆಟ್ ಅಸ್ ಕ್ವಿಕ್ಲಿ ರಿವೈಸ್ ಒನ್ಸ್. Business divided into two types: non-corporate entity, corporate entity. Then section 1 applicability. ಯಾವ್ದಕ್ಕೆಲ್ಲ applicable ಆಗುತ್ತೆ? First, any body corporate incorporated under this act or any other previous company law. This act first two, Companies Act 2013. Then second point, third point, fourth point, insurance companies, banking companies, electricity companies. ನಾವು ಫಸ್ಟ್ ಯಾವ್ದಕ್ಕೆ ನೋಡ್ಬೇಕು? ಇನ್ಶೂರೆನ್ಸ್ ಕಂಪನಿ. ಫಸ್ಟ್ their respective acts ಅನ್ನ ನೋಡ್ಬೇಕು. ಅಲ್ಲಿ ನಮಗೆ ಅಪ್ಲಿಕಬಲ್ ಆಗಲಿಲ್ವಾ, ಕಂಪನೀಸ್ ಆಕ್ಟ್ 2013 ಅನ್ನ ನೋಡಬೇಕು. ದೆನ್ ಫಿಫ್ತ್ ಪಾಯಿಂಟ್, ಎನಿ ಬಾಡಿ ಕಾರ್ಪೊರೇಟ್ ಇನ್ಕಾರ್ಪೊರೇಟೆಡ್ ಬೈ ಎನಿ ಸ್ಪೆಷಲ್ ಆಕ್ಟ್. ದೆನ್ ಸಿಕ್ಸ್ ಪಾಯಿಂಟ್, ನೋಟಿಫಿಕೇಶನ್ ಆಫ್ ಸೆಂಟ್ರಲ್ ಗವರ್ನಮೆಂಟ್. Then what is the definition of company? Company means a company which is incorporated under this act or any other previous company law. Then what are the features of the company? First one, separate legal entity. Second one, artificial legal person. Company can enter into the contract, it can own the property, enjoy the property, dispose the property, both movable and immovable.
Then third point, perpetual succession. The company is created by law, only the law can bring end to its life. Then fourth one, common sale. Company uses its common sale as a official signature. Then the fifth point is liabilities limited. Then the next concept is lifting of corporate will. Due to the separate legal entity concept, the members started using this as a cloak for the fraud and improper conduct for their personal profits. So it became necessary for the court to lift the corporate veil to look out the persons behind the company who are the real beneficiaries. So there are some circumstances that we have discussed today. Adalla, first one, to protect the revenue or tax. Second one, to avoid the legal obligation. Third one, to determine the enemy characteristic of the company. Fourth one, to prevention of the fraud and improper activities. Fifth one, to formation of subsidiaries, act as an agent. ಇಷ್ಟೆಲ್ಲ ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಕಾನ್ಸೆಪ್ಟ್ಸ್. ಅಂಡ್ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ಗಳು ಅಂದ್ರೆ ಟೈಪ್ಸ್ ಆಫ್ ಕಂಪನಿ, ಪಬ್ಲಿಕ್ ಕಂಪನಿ, ಪ್ರೈವೇಟ್ ಕಂಪನಿ, 1% ಕಂಪನಿ, ಸೆಕ್ಷನ್ 8 ಕಂಪನಿ, ಗವರ್ಮೆಂಟ್ ಕಂಪನಿ, ಅದೆಲ್ಲ ಕಾನ್ಸೆಪ್ಟ್ ಅನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ. ಅಂಡ್ ಅದ್ರ ಜೊತೆಗೆ ನಿಮ್ಗೆಲ್ಲ ಇರ್ಬೋದು ಅಂದ್ರೆ ತುಂಬಾ ಜನಕ್ಕೆ ಥಿಯರಿ ಸಬ್ಜೆಕ್ಟ್ ಅಂದ್ರೆ ಬೋರ್ ಆಗತ್ತೆ, ಆ ತರ ಇರುತ್ತೆ. ಸೊ ಥಿಯರಿ ಸಬ್ಜೆಕ್ಟ್ ಅನ್ನು ಯಾವ ತರ ಎಲ್ಲ ಓದ್ಬೇಕು, ಯಾವ ತರ ಎಂಜಾಯ್ ಮಾಡ್ತಾ ಓದ್ಬೇಕು ಅನ್ನೋದು ಕೂಡ ನಾನು ಕೆಲವೊಂದಿಷ್ಟು ಟಿಪ್ಸ್ ಅನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಐ ಹೋಪ್ ಟುಡೇ ಯು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಕಾನ್ಸೆಪ್ಟ್. ಸೊ ಜಸ್ಟ್ ಒಂದು ಕ್ವಿಕ್ ರಿವಿಷನ್ ಅನ್ನ ಮಾಡಿ ನಿಮಗೆಲ್ಲ ಆಗ ಈ ಕಾನ್ಸೆಪ್ಟ್ಗಳು ಫುಲ್ ಆಗಿ ಕವರ್ ಆಗಿಬಿಡುತ್ತೆ. ಅಂಡ್ ಒಂದ್ಸಲ ಕಲ್ತ್ರೆ ಮುಗೀತು, ಅದು ಸ್ಟ್ರಾಂಗ್ ಆಗಿರ್ಬೇಕು. ಸೀದಾ ನಂಗೆ ಯಾವಾಗ ಕೇಳಿದ್ರು ಆ ಕಾನ್ಸೆಪ್ಟ್ ಅಲ್ಲಿ ಏನೇ ಕ್ವಶನ್ ಬಂದ್ರು ಬರೀತೀನಿ, ಆ ತರ ಇರಬೇಕು. ಸೊ ಕರೆಕ್ಟ್ ಆಗಿ ರಿವಿಷನ್ ಮಾಡಿ ಕಾನ್ಸೆಪ್ಟ್ ನ ಪರ್ಫೆಕ್ಟ್ ಆಗಿ ಅಂತ ಹೇಳ್ತಾ, ನಿಮಗೆ ಈ ಕ್ಲಾಸ್ ಅರ್ಥ ಆಗಿದ್ರೆ, ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್. ನಿಮಗೆ ಅರ್ಥ ಆಗಿದ್ರೆ ಇನ್ನಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಸೊ ಅವರು ಕೂಡ ಒಂದು ವಿಡಿಯೋನ ಲೈಕ್ ಮಾಡಲಿ, ಶೇರ್ ಮಾಡಲಿ, ಸಬ್ಸ್ಕ್ರೈಬ್ ಮಾಡಲಿ, ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ ನನ್ನ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೇನೆ.